ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಅಲ್ಲಿ ನೀರ್ ದೋಸೆ ಹೇಗ್ ಮಾಡೋದಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ರಿಂದ 3 ಗ್ಲಾಸ್ ಅಕ್ಕಿಯನ್ನ ತಗೊಂಡಿದ್ದೀನಿ. ಸೊ ಈ ಅಕ್ಕಿಯನ್ನ ಒಂದು ದಿನ ಮುಂಚೆನೆ ನಾನು ನೆನೆಸಿಟ್ಟಿದ್ದೆ. ಸೊ ಇವಾಗ ಇದು ಚೆನ್ನಾಗಿ ನೆನ್ಕೊಂಡಿದೆ, ನೋಡ್ತಿರ್ಬೋದು. ಸೊ ಇಷ್ಟು ಸಾಫ್ಟ್ ಆಗಿ ನೆಂದಿದೆ ಅಂದ್ರೆ ಅಕ್ಕಿಯನ್ನ ಪ್ರೆಸ್ ಮಾಡಿದ್ರೆ ಹಾಗೇನೆ ಹೊಡ್ಕೊಳ್ಳುತ್ತೆ. ಸೊ ಅಷ್ಟು ಚೆನ್ನಾಗಿ ನಾವು ನೆನ್ಸಿಟ್ಕೊಬೇಕು. ನಾನು ಒಂದಿನನೇ ಪೂರ್ತಿ ಚೆನ್ನಾಗಿ ನೆನ್ಸಿಟ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ನನಗೆ ರುಬ್ಬೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾನು ಜಾರಿಗೆ ಅರ್ಧ ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡ್ರೆ ನೀರ್ ದೋಸೆ ಬರೋದಿಲ್ಲ. ಸೊ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡ್ರೆ ಸಾಫ್ಟ್ ಆಗಿ ಅವಾಗ ನೀರ್ ದೋಸೆ ಚೆನ್ನಾಗೂ ಬರುತ್ತೆ ಅಂಡ್ ಎದಳುತ್ತೆ ಕೂಡ, ಇಲ್ಲಾಂದ್ರೆ ತಾವಾಗಿ ಕಚ್ಕೊಂಡ್ಬಿಡುತ್ತೆ. ಮತ್ತೆ ನಾನು ಇಲ್ಲಿ ನಿಮ್ಗೊಂದು ಸಿಂಪಲ್ ಆಗಿ ಒಂದು ಟಿಪ್ಸ್ ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದ್ರೆ ಇವಾಗ ಎಲ್ರಿಗೂ ನೀರ್ ದೋಸೆ ಮಾಡೋದಿಕ್ಕೆ ನೀರ್ ದೋಸೆದೇ ತವಾ ಬೇಕು. ಸೊ ಅದು ಕಲ್ಲಿಂದ ಆಗಿರುತ್ತೆ. ಆದ್ರೆ ನಾನಿಲ್ಲಿ ಯಾವುದೇ ರೀತಿ ಕಲ್ಲಿಂದು ನೀರ್ ದೋಸೆನ ಯೂಸ್ ಮಾಡ್ತಾ ಇಲ್ಲ. ತವಾನ ನಾನು ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡಿ ನೀರ್ ದೋಸೆಯನ್ನ ಹೇಗ್ ಹಾಕ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದೇನೇ ಈ ಟಿಪ್ಸ್. ನೀವು ಕೂಡ ಮುಂದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೇಗೆಲ್ಲ ನಾನು ಹಾಕ್ತೀನಿ ಅಂತ. ಅದಕ್ಕೆ ಒಂದು ಮೆಥಡ್ ಕೂಡ ಇದೆ. ಸೊ ಅದರದೇ ಆದಂತ ಒಂದು ಮೆಥಡ್ ಅಲ್ಲಿ ನಾವು ನೀರ್ ದೋಸೆನ ಹಾಕಿದ್ರೆ ಚೆನ್ನಾಗಿ ನಾನ್ ಸ್ಟಿಕ್ ತವಾದಲ್ಲೂ ಕೂಡ ನೀರ್ ದೋಸೆನ ಮಾಡ್ಕೋಬಹುದು. ಸೊ ನೋಡಿ, ಈ ರೀತಿಯಾದಂತ ಒಂದು ಹದಕ್ಕೆ ನಾವು ರುಬ್ಕೋಬೇಕು ನೀರ್ ದೋಸೆಗೆ. ಸೊ ನೀರ್ನು ಕೂಡ ತುಂಬಾ ಜಾಸ್ತಿನೂ ಹಾಕ್ಬಾರ್ದು, ತುಂಬಾ ಕಡಿಮೆನೂ ಹಾಕ್ಬಾರ್ದು. ಸ್ವಲ್ಪ ಮೀಡಿಯಂ ಆಗಿ ನೀರ್ನ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ರುಬ್ಕೋಬೇಕು. ನಾನಿಲ್ಲಿ ಸೆಕೆಂಡ್ ಟ್ರಿಪ್ ನ ಹಾಕೊಂಡು ರುಬ್ಕೋತಾ ಇದ್ದೀನಿ. ನೀವು ಒಂದೇ ಸತಿ ಹಾಕೊಂಡು ರುಬ್ಕೋತೀನಿ ಅಂದ್ರೆ ರುಬ್ಕೋಬಹುದು. ಅಂದ್ರೆ ಒಂದೇ ಗ್ಲಾಸ್ 2 ಗ್ಲಾಸ್ ಸಾಕು ಅನ್ನೋರು ರುಬ್ಕೋಬಹುದು. ನಾನಿಲ್ಲಿ 3 ರಿಂದ 4 ಗ್ಲಾಸ್ ಅಕ್ಕಿಯನ್ನ ನೆನ್ಸಿಟ್ಕೊಂಡಿರೋದ್ರಿಂದ ಸೆಕೆಂಡ್ ಟ್ರಿಪ್ ನ ಹಾಕೊಂಡು ರುಬ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ರುಬ್ಕೊಂಡು ಬಂದ್ಬಿಡ್ತೀನಿ. ರುಬ್ಕೊಂಡಿದ್ದಾದ್ಮೇಲೆ ಇದು ಹೇಗ್ ಬರುತ್ತೆ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಯಾವ ರೀತಿ ಇದನ್ನ ಹದವಾಗಿ ಮಾಡ್ಕೋಬೇಕು ಅಂತಾನು ಕೂಡ ನಾನು ತೋರಿಸ್ತೀನಿ. ಸೊ ರುಬ್ಕೊಂಡಿದ್ದಾದ್ಮೇಲೆ ಜಾರ್ನಲ್ಲಿ ಇರುವಂತದ್ದೆಲ್ಲದನ್ನು ನಾನು ಈ ರೀತಿ ನೀರು ಹಾಕಿ ಕದ್ರುಕೊಂಡು ಸೊ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕೋತೀನಿ. ನಾನಿಲ್ಲಿ 2 ರಿಂದ 3 ಗ್ಲಾಸ್ ಅಕ್ಕಿಯನ್ನ ತಗೊಂಡಿದ್ದೀನಲ್ವಾ, ಸೊ ಅದಕ್ಕೆ ನಾನು ಇಲ್ಲಿಂದ 6 ಗ್ಲಾಸ್ ಅಷ್ಟು ನೀರ್ನ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಒಂದು ಜಾರ್ನಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ನಾನು ಕಲ್ಸಿಟ್ಕೋತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ ಹದ ಹೇಗಿರ್ಬೇಕು ಅಂತ. ಸೊ ಇದಕ್ಕೆ ಇನ್ನೂ ಒಂದ್ ಸ್ವಲ್ಪ ನಾನು ನೀರ್ ಹಾಕೋತೀನಿ. ತುಂಬಾ ಸಾಫ್ಟ್ ಆಗಿ ಮೆತ್ತಗೆ ಬರ್ಬೇಕು. ಸೊ ಹಂಗಾಗಿ ನಾನಿಲ್ಲಿ ಚೆನ್ನಾಗಿ ನೀರನ್ನ ಹಾಕೊಂಡು ಕಲ್ಸ್ಕೊಂತಾ ಇದ್ದೀನಿ. ಫಸ್ಟ್ ಇದನ್ನ ಚೆನ್ನಾಗಿ ಕೆಳಗಡೆಯಿಂದ ಮೇಲ್ವರ್ಗುನು ಬೀಟ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ. ಸೊ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನಾವು ಅಕ್ಕಿನ ಎಷ್ಟೇ ಸಾಫ್ಟ್ ಆಗಿ ರುಬ್ಬಕ್ ಹೋದ್ರು ಕೂಡ ನಮ್ಗೆ ಒಂಚೂರಾದ್ರೂ ತರಿಯಾಗಿ ಬಂದೇ ಬರುತ್ತೆ. ಸೊ ಅದು ತಳದಲ್ಲಿ ಉಳ್ಕೊಳ್ಳುತ್ತೆ, ಪರವಾಗಿಲ್ಲ. ಬಟ್ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಹೇಗ್ ಮಾಡೋದಂತ ನಾನು ನಿಮ್ಗೆ ಒಂದು ಹದವಾಗಿ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ತವಾ ಕಾದ್ಮೇಲೆ ನಂತರ ಈ ರೀತಿ ಸ್ವಲ್ಪನೇ ಎಣ್ಣೆನ ಹಾಕೋಬೇಕು. ಎಣ್ಣೆ ಹಾಕೊಂಡಿದ ನಂತರ ನಾನು ನಿಮಗೆ ತೋರಿಸ್ತೀನಿ. ಇದು ಅಂಚು ಪೂರ್ತಿಯಾಗಿ ನಾನು ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಕೊಂತೀನಿ ಆಯಿಲ್ನ. ಅದನ್ನ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿನೇ ನಾನು ಹಾಕೋಬೇಕಾಗಿರೋದು. ಸೊ ನೀವು ಕೂಡ ಈ ರೀತಿ ನಾನ್ ಸ್ಟಿಕ್ ಮೇಲೆ ನೀರ್ ದೋಸೆನ ಹಾಕೊಂಡಾಗ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು ನೀರ್ ದೋಸೆನ ಹೇಗೆಲ್ಲ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ ಅಂತ. ತುಂಬಾ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್, ನಿಜವಾಗೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಒಂದ್ ಕೈಯಲ್ಲಿ ಈ ರೀತಿ ನಾವು ಶೇಕ್ ಮಾಡ್ತಾ ಇದ್ರೆ ಸೊ ಅವಾಗ ಅದೇನೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾವು ಒಂದ್ ಕೈಯಲ್ಲಿ ಈ ರೀತಿ ಶೇಕ್ ಮಾಡ್ತಾ ಇದ್ದು ಇನ್ನೊಂದ್ ಕೈಯಲ್ಲಿ ನಾವು ದೋಸೆ ಹಿಟ್ಟನ್ನ ಹಾಕ್ತಾ ಇದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಇವಾಗ ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ನೀರ್ ದೋಸೆಯನ್ನ ಮಾಡಿ ತೋರಿಸ್ಕೊಡ್ತಿದ್ದೀನಿ ಅಂತ. ನಿಮ್ಗೂ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ರೀತಿನೂ ನೀರ್ ದೋಸೆನ ಮಾಡ್ಬೋದಾ ಅಂತ ನಿಮ್ಗೆ ಶಾಕ್ ಆಗ್ಬೋದು. ಇಲ್ಲ ಯಾರಾದ್ರೂ ನನ್ನಾಗೆ ಟ್ರೈ ಮಾಡಿರ್ಬೋದು. ಬಟ್ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗೂ ತುಂಬಾ ಚೆನ್ನಾಗಾಗುತ್ತೆ, ಸಕ್ಕತ್ತಾಗುತ್ತೆ, ಕ್ವಿಕ್ ಆಗಿ ಬೇಗನೆ ಮಾಡ್ಬೋದು. ಮತ್ತೆ ತುಂಬಾ ಆಯಿಲ್ ಕೂಡ ತಗೊಳಲ್ಲ ಇದು. ಒಂದು ದೋಸೆಗೆ ಒಂದ್ಸತಿ ಆಯಿಲ್ ಹಾಕಿದ್ರೆ, ಇಲ್ಲಾಂದ್ರೂ ಮಿನಿಮಮ್ 3 ದೋಸೆ ಆದ್ರೂ ನಾವು ಆಯಿಲ್ ಹಾಕ್ದರೇನೆ ಚೆನ್ನಾಗಿ ತೆಗಿಬಹುದು. ಸೊ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ.
ಮತ್ತೆ ಇದು ಯಾವುದೇ ರೀತಿ ತವಾಗೆ ಕಚ್ಕೊಳ್ಳೋದಿಲ್ಲ. ಸೊ ನಾನು ನೋಡಿ ಯಾವ ರೀತಿ ಬಿಡಿಸ್ಕೊಡ್ತಾ ಇದ್ದೀನಿ ಅಂತಾನು ನಾನು ತೋರಿಸ್ತಿದ್ದೀನಿ. ಅಂದ್ರೆ ಹಾಕಿದ ತಕ್ಷಣನೇ ನಾನು ಎತ್ತಕ್ ಹೋಗಿದ್ದೆ, ಸೊ ಹಂಗಾಗಿ ಆ ಕಾಣಿಸ್ತಿದೆ. ಇದು ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಆಯಿಲ್ ಹಾಕುವಾಗ ಮಾತ್ರನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ನೀವು ನಿಮ್ಗೆ ರೂಢಿ ಇಲ್ಲ ಅಂತಂದ್ರೆ ನೀವು ಪದೇ ಪದೇ ಒಂದೊಂದು ದೋಸೆ ಹಿಟ್ಟನ್ನ ಹಾಕೋವಾಗ್ಲೂ ಕೂಡ ಆಯಿಲ್ನ ಹಾಕಿನೇ ನೀವು ತೆಗಿಬೋದು, ರೂಢಿ ಆಗೋವರ್ಗುನು. ಸೊ ಆಮೇಲೆ ಬೇಕಿದ್ರೆ ನೀವು ಒಂದು ಸತಿ ಹಾಕಿ ಆಮೇಲೆ 3-4 ದೋಸೆ ಹಾಕಿದ ನಂತರ ಆಯಿಲ್ ಹಾಕೋಬಹುದು. ಏಕೆಂದ್ರೆ ಇದಷ್ಟು ಏನು ತವಾನ ಕಚ್ಕೊಳ್ಳಲ್ಲ, ಚೆನ್ನಾಗಿ ಪದರವಾಗಿ ಬರುತ್ತೆ. ಸೊ ನಾವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಪದರವಾಗಿ ನೀರ್ ದೋಸೆ ರೆಡಿ ಆಗಿದೆ. ಸೊ ಈ ನೀರ್ ದೋಸೆಗೆ ನಾನು ಕಾಯಿ ಚಟ್ನಿಯನ್ನ ಮಾಡ್ಕೋತಾ ಇದ್ದೀನಿ. ಸೊ ಹೋಟೆಲ್ ಸ್ಟೈಲ್ ನಲ್ಲಿ ಕಾಯಿ ಚಟ್ನಿಯನ್ನ ಮಾಡುವಂತದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ಬೋದು ಅಂತಾನು ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಮೊದಲಿಗೆ ನೀವು ದೋಸೆನ ನೋಡ್ಕೊಂಡ್ ಬಂದ್ಬಿಡಿ ಎಷ್ಟು ಚೆನ್ನಾಗಿ ಪದರವಾಗಿ ಬಂದಿದೆ ಅಲ್ಲ. ಸೊ ಇವಾಗ ಬನ್ನಿ, ಇಲ್ಲಿ ನಾನು ಕಾಯಿ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಏನೇನು ಹಾಕೊಳ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಕಾಯಿಯನ್ನ ತಗೊಂಡಿದ್ದೀನಿ, ಒಂದು ಹೋಳು ಕಾಯಿಯನ್ನ ತಗೊಂಡಿದ್ದೀನಿ, ಒಂದು ಪೂರ್ತಿ ಕಾಯಿ ಅಲ್ಲ, ಒಂದು ಹೋಳು ಕಾಯಿಯನ್ನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನಾನು. ಈ ಪೌಡ್ರ್ ಮಾಡ್ಕೊಂಡಿದಂತ ಕಾಯಿ ತುರಿಗೆ ನಾನಿಲ್ಲಿ ಹುರ್ಗಡ್ಲೆಯನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2-3 ಸ್ಪೂನ್ ಹುರ್ಗಡ್ಲೆನ ಹಾಕೊಂಡಿದ್ದೀನಿ. ಸೊ ನಿಮಗೆ ಇನ್ನ ತಿಕ್ಕಾಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು, ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ಚೆನ್ನಾಗಿ ನೀರನ್ನು ಹಾಕಾಗಿಲ್ಲ, ಏನೂ ಹಾಕಾಗಿಲ್ಲ, ಚೆನ್ನಾಗಿ ರುಬ್ಕೊಂಬರೋಣ. ಸೊ ಇವಾಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ನುಣ್ಣಾಗಿ ರುಬ್ಕೊಂಡ್ಬಿಡೋಣ. ಇದು ರುಬ್ಕೊಂಡಿದ ನಂತರ ನೋಡ್ತಾ ಇರ್ಬೋದು ನೀವು ಹೇಗ್ ಕಾಣಿಸ್ತಿದೆ ಅಂತ. ಇದು ರುಬ್ಕೊಂಡಿದ ನಂತರ ಇವಾಗ ನಾನು ಇದಕ್ಕೆ 1 ಉಂಡೆ ಬೆಳ್ಳುಳ್ಳಿಯನ್ನ ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ 1 ಇಂಚು ಶುಂಠಿಯನ್ನು ಹಾಕೋತಾ ಇದ್ದೀನಿ ನಾನು. ನಮಗೆ 1 ಇಂಚು ಶುಂಠಿ ಸಾಕು, ಯಾಕಂದ್ರೆ ಕಾಯಿ ತುರಿನು ಮತ್ತೆ ಹುರ್ಗಡ್ಲೆನು ನಾವು ಹಾಕೊಂಡಿರೋ ಅಳತೆಗೆ ಇದಿಷ್ಟು ಸಾಕು. ಮತ್ತೆ ನಾನು ಇಲ್ಲಿ 4-5 ಹಸಿಮೆಣಸಿನಕಾಯನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ಇದು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ನೈಸ್ ಆಗಿದೆ, ಸ್ವಲ್ಪ ಗಟ್ಟಿ ಆಗಿದೆ. ನಾನು ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಹಾಕೊಳ್ತೀನಿ, ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪದರವಾಗಿ ಬಂದಿದೆ ನೀರ್ ದೋಸೆ. ಸೊ ಅದಕ್ಕೆ ನಾನು ರುಬ್ಬಿದಂತ ಚಟ್ನಿಯನ್ನ ಹಾಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಈ ದೋಸೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ.